ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗದೆ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಎಟುಕದ ಹಣ್ಣನೆ ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ, ಎಟುಕದ ಹಣ್ಣನೆ ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ, ಸೂರ್ಯನ ಹಿಡಿವ ಸಾಹಸ ಕಿಳಿದರೆ ಆ ಕ್ಷಣ ನಾ ನಿರ್ನಾಮ, ಸೂರ್ಯನ ಹಿಡಿವ ಸಾಹಸ ಕಿಳಿದರೆ ಆ ಕ್ಷಣ ನಾ ನಿರ್ನಾಮ, ಹಾದಿಯ ಹಳ್ಳವೇ ದಾಟಲ ಸಾಧ್ಯ ಹೀಗಿರುವಾಗ ಹನುಮ, ಹಾದಿಯ ಹಳ್ಳವೇ ದಾಟಲ ಸಾಧ್ಯ ಹೀಗಿರುವಾಗ ಹನುಮ, ಸಾಗರ ದಾಟುವ ಹಂಬಲ ಸಾಧ್ಯವೇ ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ. ಈ ಪಿಕ್ಚರ್ ಇಂದನೂ ಅದ್ಭುತ ಯಶಸ್ಸನ್ನ ಗಳಿಸ್ಲಿ, ನಿರ್ಮಾಪಕರು ಒಳ್ಳೆ ದುಡ್ಡಾಗ್ಲಿ, ನಾಗಿರೇಡು ಇನ್ನೂ ಒಂದ್ 2-3 ಸಿನಿಮಾಗಳಿಂತದ್ದು ಮಾಡ್ಲಿ, ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಕೂಡ ಬೆಂಬಲವನ್ನ ಕೊಡ್ಲಿ, ಅನಂತರಾಜ್ ಅವರು ಕೂಡ ನಿರ್ದೇಶನವನ್ನು ಮಾಡ್ಲಿ ಅಂತ ಆ ಭಗವಂತನ ಬೇಡ್ದ. ಅದಕ್ಕೆ ಸಿಎಂ ವಿಜಯ್ ವರ್ಷದ ಈ ಸಿಎಂ ವಿಜಯ್, ಕನ್ನಡದ ಸಿಎಂ. ಹಾಗೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೆಂಬಲ ಕೇಳ್ಕೊಳ್ತೀನಿ. ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಮಾಧ್ಯಮ ಮಿತ್ರರು ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಎಂಥ ಒಳ್ಳೆ ಸಿನಿಮಾ ಆದ್ರೂ ಕೂಡ ನಿಮ್ಮ ಸಪೋರ್ಟ್ ಇದ್ರೆ ಏನು ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಲೈನ್ಗಳೆಲ್ಲ ಬರೆದು ಈ ಸಿನಿಮಾಗೆ ಪ್ರಮೋಟ್ ಮಾಡಿ ಅಂತ ಆಮೇಲೆ ಕೈ ಮುಗಿದು ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ನಮ್ಮ ಶ್ರೀಮತಿ ಸಿಂಧೂರ ಟೀಮ್. ಧನ್ಯವಾದಗಳು. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಶ್ರೀಮತಿ ಸಿಂಧೂರ ಇದೇ ಜುಲೈ 24ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಕಾಮಿಡಿ ಜೊತೆ ಜೀವನದ ಮೌಲ್ಯವನ್ನು ಹೇಳುವಂಥ ಸಿನಿಮಾ ಅಂತ ಹೇಳ್ಬೋದು. ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ ಬಲರಾಮ, ಈ 2 ಶೇಡ್ನಲ್ಲಿ ಬರುವಂಥ ಪಾತ್ರ, ತುಂಬ ಖುಷಿ ಕೊಟ್ಟಂಥ ಪಾತ್ರ, ತುಂಬ ಚಾಲೆಂಜಿಂಗ್ ಅನಿಸಿದ ಪಾತ್ರ. ಈ ಪಾತ್ರ ಕೊಟ್ಟಿದ್ದಕ್ಕೆ ಅನಂತರಾಜು ಸರ್ಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು. ಆ್ಯಂಡ್ ಅನಂತರಾಜು ಸರ್ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ, ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ, ಕಾಮಿಡಿ ಪಾತ್ರ. ಅದು ಖಂಡಿತವಾಗ್ಲೂ ಆಡಿಯನ್ಸ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಪ್ರೊಡ್ಯೂಸರ್ ಆದಂಥ ನಾಗಿರೆಡ್ಡಿ ಸರ್, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾಕ್ಕೆ ಬಂಡವಾಳ ಹಾಕ್ತಿದ್ದೀರಾ. ಅದೇ ರೀತಿ ಗಂಗಾಧರ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್, ನನಗೆ ಈ ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ವಿಜಯ ರಾಘವೇಂದ್ರ ಸರ್ ಜೊತೆ ಇದು 2ನೇ ಸಿನಿಮಾ. ಎಲ್ಲ ಕಲಾವಿದರಿಗೆ ಆಸೆ ಇದ್ದಾಗೆ ನನಗೂ ಅಷ್ಟೇ ವಿಜಯ ರಾಘವೇಂದ್ರ ಸರ್ ಜೊತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಂದರೆ ತುಂಬ ಖುಷಿ. ಹಾಗೆ ಪ್ರಿಯಾ ಮ್ಯಾಮ್ ಕೂಡ ನಮ್ಮ ಮಂಗಳೂರವರು, ನಮ್ಮ ಊರುದಾರ್ ಅಂತ ಹೇಳ್ಬೋದು. ಆ್ಯಂಡ್ ಮಾನಸಿ ಮೇಡಮ್ ಕೂಡ ಮಂಗಳೂರವರು. ಮತ್ತು ಇನ್ನೊಬ್ಬರು ಆರ್ಟಿಸ್ಟ್ ಇದ್ದರು, ಅವರು ಕೂಡ ನಮ್ಮ ಮಂಗಳೂರು ಕಡೆಯವರು. ಅಂಜಲಿ ಅವರು, ಒಂದು 4-5 ಜನ ನಮ್ಮ ಮಂಗಳೂರು ಭಾಗದವರೇ ಇದ್ದರು. ಆ್ಯಂಡ್ ಮೇಯ್ನಾಗಿ ದಾಸಣ್ಣ ಅವ್ರ ಬಗ್ಗೆ ಹೇಳಲೇಬೇಕು. ತುಂಬ ಸೀನಿಯರ್ ಮೋಸ್ಟ್ ಕ್ಯಾಮರಾಮ್ಯಾನ್ ಅಂತ ಹೇಳಿದ್ರೆ ದಾಸಣ್ಣ ಅಂತಲೇ ಹೇಳ್ಬೋದು. ಯಾಕೆಂದರೆ ಟ್ರೈಲರು, ಸಾಂಗ್ಸ್ಗಳಲ್ಲಿ ಎಷ್ಟು ಚೆನ್ನಾಗಿ ಅವರು ಆರ್ಟಿಸ್ಟ್ಗಳನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಗಣೇಶ್ ರಾವ್ ಸರ್, ನಂದು ಮತ್ತು ಇವ್ರದ್ದು ಕಾಂಬಿನೇಷನ್ ಸೀನ್ಗಳಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಖಂಡಿತವಾಗ್ಲೂ ನಾವೊಂದು ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಅವ್ರ ಕಾಲದಲ್ಲೆಲ್ಲ ತೌದೀಪ್ ಶ್ರೀನಿವಾಸ್ ಅವರು, ಪ್ರಭಾಕರ್ ಅವರು, ಅವ್ರದ್ದೆಲ್ಲ ಕಾಂಬಿನೇಷನ್ ಒಂದು ಜೋಡಿ ವಿಲನ್ಗಳು ಯಾವ ಥರ ಮಾಡ್ತಿದ್ರು ಅದೇ ರೀತಿ ನಮ್ಮದು ಚೆನ್ನಾಗಿ ಮೂಡ್ ಬನ್ನಿ ಅಂತ ಅಂದ್ಕೊಳ್ತೀವಿ. ಅದಕ್ಕೆಲ್ಲ ಕ್ರೆಡಿಟ್ಸ್ ಆಗಿ ಮೇಯ್ನ್ ಆಗಿ ಅನಂತರಾಜ್ ಅವರಿಗೆ ಹೋಗ್ಬೇಕು. ಯಾಕಂದ್ರೆ ಎಲ್ಲಾ ಪಾತ್ರಗಳನ್ನು ನಿಮ್ಮ ಮಿತ್ರರಿಗೆ ಥ್ಯಾಂಕ್ ಯು. ಎಲ್ಲರೂ ಹೇಳ್ದಾಗೆ ನಮ್ಮ ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಸೊ ಎಲ್ಲ ಏಜ್ ಗ್ರೂಪ್ ಅವರು ನೋಡ್ಬೋದು. ಹೌದು, ಇದರಲ್ಲಿ ಎಲ್ಲ ಆಸ್ಪೆಕ್ಟ್ಸು ಇದೆ. ಫನ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಮದರ್ ಸೆಂಟಿಮೆಂಟ್ ಇರ್ಬೋದು, ಅಪ್ಪ ಮಗಳ ಬಾಂಧವ್ಯ ಇರ್ಬೋದು, ಒಂದು ಅತ್ತೆ ಮಗನ ಮೇಲಿರೋ ಆಸೆ ಇರ್ಬೋದು, ಒಂದು ಫೈಟ್ ಇರ್ಬೋದು, ಎಲ್ಲ ಆಸ್ಪೆಕ್ಟು ಇದೆ. ಸೊ ಒಂದು ಪರ್ಸನಿಗೆ ಕಂಪ್ಲೀಟ್ ಥಾಲಿ ಅಂತ ಹೇಳ್ಬೋದು. ಎಲ್ಲ ಸ್ವೀಟ್ ಡೆಸರ್ಟ್,
ಪಲ್ಯ, ಆಮೇಲಿಂದ ಮೊಸರನ್ನ ಎಲ್ಲ ಇದೆ ಈ ಪಿಕ್ಚರ್ ಅಲ್ಲಿ. ಸೌತ್ ಇಂಡಿಯನ್ ಥಾಲಿ, ಒಂದು ಪರ್ಫೆಕ್ಟ್ ಸೌತ್ ಇಂಡಿಯನ್ ಥಾಲಿ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ನನ್ನ ಪಾತ್ರ ಕೂಡ ತುಂಬಾ ಚೆನ್ನಾಗಿ ಬರ್ತಾರೆ. ಈಗ ಹೇಳ್ದಾಗೆ ಒಂದು ಹೀರೋ ಪ್ರಾಮಿನೆನ್ಸ್ ಕೊಡ್ಬೋದು ಕೆಲವೊಂದು ಮೂವೀಸ್ ಅಲ್ಲಿ, ಇಲ್ಲ ವಿಲನ್ ಪ್ರಾಮಿನೆನ್ಸ್ ಕೊಡ್ಬೋದು. ಬಟ್ ಈ ಚಿತ್ರದಲ್ಲಿ ಬರೋ ಪ್ರತಿ ಒಂದು ಕ್ಯಾರೆಕ್ಟರ್, ಪ್ರತಿ ಒಂದು ಪಾತ್ರಕ್ಕೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂಡ್ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ನಮ್ಮ ಅನಂತರಾಜು ಸರ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ನರೇಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ರಾಘು ಸರ್ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು. ಸೊ ಎಲ್ಲರೂ ತುಂಬಾ ಎಫರ್ಟ್ಸ್ ಹಾಕಿ, ನಾವೆಲ್ಲ ಕೆಲಸ ಮಾಡಿದ್ದು ಕೆಲಸ ಅಂತ ಅನಿಸ್ತಿಲ್ಲ, ಆಕ್ಚುಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಫನ್ ಮಾಡ್ಕೊಂಡು ನೈಟ್ ಶೂಟ್ಸ್ ಅಂತ ಹೇಳಿದ್ರು 3 ಗಂಟೆ 4 ಗಂಟೆಲೆಲ್ಲ ತುಂಬಾ ಚಳಿ ಇತ್ತು, ಅವಾಂತರಗಳಾಗಿತ್ತು. ಬಟ್ ಸ್ಟಿಲ್ ಯಾರಿಗೂ ಅದು ಕೆಲಸ ಅಂತ ಅನ್ಸಿಲ್ಲ. ತುಂಬಾ ಖುಷಿಯಿಂದ ಎಲ್ಲ ಆಸೆ ಪಟ್ಟು ಈ ಕೆಲಸ ಮಾಡಿದೀವಿ. ಈ ಚಿತ್ರ ಜುಲೈ 24 ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಇದನ್ನೆಲ್ಲ ಜನರ ಮುಂದೆ ತಲುಪಿಸೋ ಜವಾಬ್ದಾರಿ ನಿಮ್ಮೆಲ್ಲರದು. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗ್ ಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾ ಶ್ರೀಮತಿ ಸಿಂಧೂರ ಪ್ರೀ ರಿಲೀಸ್ ಪ್ರೆಸ್ ಮೀಟಿಗೆ ಬಂದಂತ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೂ ಆತ್ಮೀಯ ಸ್ವಾಗತ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾ 24ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಒಂದೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈ ಸಿನಿಮಾದಲ್ಲಿ ಫೀಮೇಲ್ ಮೈನ್ ಲೀಡಾಗಿ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಸೊ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡಿದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅನಂತರಾಜು ಸರ್, ಗಂಗಾಧರ್ ಸರ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಸಿಕ್ಕೋದಕ್ಕೆ. ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಸರ್. ತುಂಬಾ ಕಲಿಯೋದಕ್ಕೆ ಸಿಕ್ತು. ಆ್ಯಂಡ್ ಒನ್ ಆಫ್ ದ ಕಾಮ್ ಡೈರೆಕ್ಟರ್ ಆಫ್ ಎವರ್ ವರ್ಕ್ಡ್ ವಿತ್. ಇಲ್ಲ ಸರ್, ಯಾರು ಬೈದಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ದಾಸ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸರ್ ಹೇಳಿದಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದಾರೆ. ಸೊ ನನಗೆ ಸುಮಾರು ಒಂದು ಡೌಟ್ಸ್ ಇತ್ತು, ನಾನು ಕೆಲವೊಂದು ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಸರ್ ಹೇಳಿದಾಗೆ ಕೆಲವೊಂದು ಫ್ರೇಮ್ಸ್ ತೋರಿಸಿದಾಗ ಐ ವಾಸ್ ಅಮೇಸ್ಡ್. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾವೆಲ್ಲರೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಸೊ ಇವಾಗ ನಿಮ್ಮ ಕೈಯಲ್ಲಿದೆ, ನೀವು ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಇವಾಗಿರೋ ಟ್ರೆಂಡ್ನ ಸ್ವಲ್ಪ ಬ್ರೇಕ್ ಮಾಡಿ ಎಲ್ಲರೂ ಹೇಳಿದಾಗೆ 10 ವರ್ಷದಿಂದ 60 ವರ್ಷದವರೆಗೂ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದೊಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಇರುವಂಥ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿನಿಮಾ ಮಾಡಿರೋದು ಆರ್ ಅನಂತರಾಜ್ ಅವರು. ಸರ್ ಕಾರಣ ಅಂದರೆ ಈ ಸಮಾಜದಲ್ಲಿ ಏನು ನಡೀತಾ ಇದೆ, ಒಂದು ಮನೆಯಲ್ಲಿ ಏನು ನಡೀತಾ ಇದೆ, ಆ ಮನೆಯಲ್ಲಿ ಆಗುವವರು ಏನು ತೊಂದರೆಗಳು ಈಡಾಗ್ತದೆ, ಮನೆಯಲ್ಲೇ ಸೇರ್ಕೊಂಡಿರೋ ಒಂದು ರಿಲೇಷನ್, ಮಾವ ಆಗಲಿ ತಮ್ಮ ಆಗಲಿ ಅಣ್ಣ ಆಗಲಿ, ಮನೆಗೆ ಇದ್ಕೊಂಡು ಅವರು ಎಷ್ಟು ಬೆಳೀತಾ ಇರೋ ಮಗನಿಗೆ ಎಷ್ಟು ತೊಂದರೆ ಕೊಟ್ಟು ಆ ಆಸ್ತಿನ ಕಬಳಿಸ್ಬೇಕು ಅನ್ನೋ ಉದ್ದೇಶ ಅವ್ರದ್ದು. ಅದರಿಂದ ಅವರು ಮಾಡೋ ಅನ್ಯಾಯಗಳು ಅನಾಹುತಗಳಿಗೆ ಇದು ಸರ್ ಕತೆ ಹೇಳ್ತಾ ಇದ್ದೀರಾ ನೀವು? ಕತೆ ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ಈ ಶ್ರೀಮತಿ ಸಿಂಧೂರ ಅಂದ ತಕ್ಷಣ, ಸಿಂಧೂರ ಅಂದ್ರೆ ಇಲ್ಲ, ಆಪರೇಷನ್ ಸಿಂಧೂರನೇ ಬೇರೆ, ಇದು ಸಿಂಧೂರನೇ ಬೇರೆ. ನೀವು ಇಲ್ಲಿ ಕೂತ್ಕೊಂಡು ಒಂದೊಂದೇ ಬಾಯಿ ಬಿಡಿಸ್ಕೊಂತ ಇದ್ದೀರ ಸರ್. ದಯವಿಟ್ಟು ಒಳ್ಳೆ ಚೆನ್ನಾಗಿ ಬಂದಿದೆ. ನಮ್ಮ ಹೀರೋಗಳು, ನಮ್ಮ ಹೀರೋ ಅವರು, ಹೀರೋಯಿನ್ ನಮ್ಮ ವಿಜಯ ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಅದು ನನ್ನ ಹೌದು ಸರ್. ಇದು ನಿರ್ಮಾಪಕರಿಗೆ 20 ವರ್ಷದ ಅನುಭವ ಇದೆ ಸರ್. ಇದು ಕತೆ ಅಂದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ನಡೆಯೋ ಕತೆ ಇದೆ ಸರ್. ನಿಮ್ಮ ಹತ್ರ ನಮ್ಮ ಹತ್ರ ನಮ್ಮ ಮನೆಗಳಲ್ಲಿ ನಡೆಯೋ ಕತೆಗಳಿದೆ, ಅದನ್ನೇ ಮಾಡಿದ್ದೀವಿ ಅಷ್ಟೇ. ಚೆನ್ನಾಗಿದೆ ಇದು. ಹೌದು.